ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಮತ್ತೊಂದು ಅಪರೂಪದ ಸಂದರ್ಶನ, ಸಿನಿಮಾ ಸಂಬಂಧಿ ಸಂದರ್ಶನ. ಕರ್ನಾಟಕದ ಚಿತ್ರರಂಗದ ಇತಿಹಾಸದಲ್ಲಿ ಹಿಟ್ ಮೂವಿಗಳ ಒಂದು ಲಿಸ್ಟ್ ಮಾಡಿದ್ರೆ ಅದರಲ್ಲಿ ಅನ್ಡೌಟೆಡ್ಲಿ ಸಂಜು ವೆಡ್ಸ್ ಗೀತಾ ಅನ್ನೋ ಸಿನಿಮಾ ಬರುತ್ತೆ. ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಚಿತ್ರದ ನಾಯಕ ಶ್ರೀನಗರ ಕಿಟ್ಟಿ ನಮ್ಮ ಜೊತೆಗಿದ್ದಾರೆ. ರಿಯಲ್ ಸಂಜು ಮತ್ತು ಗೀತಾ ಇದ್ದಾರೆ ಇವತ್ತು ನಮ್ಮ ಜೊತೆಗೆ. ಶ್ರೀನಗರ ಕಿಟ್ಟಿ ಮತ್ತು ಭಾವನಾ ಬೆಳಗೆರೆ, ನಮಸ್ಕಾರ ಇಬ್ಬರಿಗೂ. ಥ್ಯಾಂಕ್ ಯು. ಇದೊಂದು ಏನೋ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಆಗುವ ಟೆನ್ಷನ್ ಏನಿರುತ್ತಲ್ಲ, ಹಾಗೆ ಸಿನಿಮಾ ರಿಲೀಸ್ ಆಗೋ ಟೆನ್ಷನ್ ಇರುತ್ತಂತೆ. ನಿಜ ಹೊಟ್ಟೆಯಲ್ಲಿ ತಳಮಳ ಓಡಾಡ್ತಾ ಇರುತ್ತೆ. ಹೆಂಗೆ ಬಂದಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಓಕೆ, ನಮ್ಮ ಸಿನಿಮಾ ಜಾನ್ 10ಗೆ ರಿಲೀಸ್ ಮಾಡಬೇಕಿತ್ತು ನಾವು. ಓಕೆ, ಜಾನ್ 10ಗೆ ಅನೌನ್ಸ್ ಮಾಡಿ ಕೋರ್ಟಿಂದ ಒಂದು ಸ್ಟೇ ಬಂದುಬಿಟ್ಟು ಸಮಸ್ಯೆಗಳಾಗಿ 17 ಪಟ್ಟಂತ ರಿಲೀಸ್ ಮಾಡಿಬಿಟ್ವಿ ಟ್ರಯಲ್ ರನ್ ಥರ. ಮತ್ತು 2 ದಿನಕ್ಕೆ ನಿಲ್ಲಿಸಿ ಸಿನಿಮಾನ. ಒಂದು 20 ನಿಮಿಷದ ಫುಟೇಜು ಲ್ಯಾಬಲ್ಲಿ ಸ್ಟಕ್ ಆಗಿಬಿಟ್ಟಿತ್ತು. ಅವ್ನು ಸ್ಟೇ ತಂದವನು ಅದ್ರ ಮೇಲೂ ತಂದುಬಿಟ್ಟಿದ್ದ. ಹಾಗಾಗಿ ಮತ್ತೆ ಅದನ್ನು ರೀಜಾಯಿನ್ ಮಾಡಿ ಮತ್ತೀಗ 2 ಗಂಟೆ 20 ನಿಮಿಷದ ಸಿನಿಮಾ ರೆಡಿ ಇದೆ. ಸಂಜು ವೆಡ್ಸ್ ಗೀತಾ ಹಾಡಿನಿಂದ ಭಾಳ ನೆನಪಿನಲ್ಲಿ ಉಳಿತು. ಈ ಸಿನಿಮಾದಲ್ಲಿ ಹೈಲೈಟ್, ಈ ಸಿನಿಮಾದ ಹೈಲೈಟ್ಸ್ ಏನಂದರೆ ಒಟ್ಟು 6 ಹಾಡುಗಳಿದ್ದಾವೆ. 5 ಹಾಡುಗಳನ್ನ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ. ಒಂದು ಹಾಡನ್ನ ನಾವು ಒಂದು ಭಾವಗೀತೆ ಬಳಸ್ಕೊಂಡಿದ್ವಿ. NS ಲಕ್ಷ್ಮೀನಾರಾಯಣ ಭಟ್ರದು, ರತ್ನಮಾಲಾ ಪ್ರಕಾಶ್ ಹಾಡಿದ್ರು ಅದನ್ನು. ನನ್ನ ಇನಿಯನ ನೆಲೆಯ ಬಲ್ಲೆ ಏನು, ಹೇಗೆ ತಿಳಿಯಲಿ ಇದರ ಹೇಳೆ ನೀನು ಅಂತ ಒಂದು ಆ ಗೀತೆ ಬಳಸ್ಕೊಂಡಿದ್ದೀವಿ. ಇನ್ನುಳಿದಂತೆ 5 ಹಾಡುಗಳನ್ನ ಕವಿರಾಜ್ ಅವರು ಬರೆದಿದ್ದಾರೆ. ಓಕೆ, ಛಾಯಾಗ್ರಹಣ ಸತ್ಯ ಹೆಗಡೆ, ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ಮಾಡಿದ್ದಾರೆ. ಸಿನಿಮಾ ಮೊನ್ನೆ ಒಂದು 22 ಜನ ನಿರ್ದೇಶಕರಿಗೆ ತೋರಿಸಿದ್ವಿ. ಸಾಮಾನ್ಯವಾಗಿ ಯಾರೋ ನಿರ್ದೇಶಕರು ಧೈರ್ಯ ಮಾಡಲ್ಲ ಇನ್ನೊಬ್ರಿಗೆ ಸಿನಿಮಾ ತೋರಿಸೋದಕ್ಕೆ. ಬಟ್ ನಾಗಶೇಖರ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಏನು ಎಲ್ಲ ನಮ್ಮ ಆತ್ಮೀಯ ನಿರ್ದೇಶಕರುಗಳೇ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಮೊನ್ನೆ ಪ್ರೆಸ್ನವ್ರಿಗೆ ಒಂದು ಶೋ ಹಾಕಿದ್ವಿ, ಅವರುಗಳು ತುಂಬ ಖುಷಿ ಪಡಲು, ಇವಳು ನೋಡಲು ಸಿನಿಮಾನ. ಎಲ್ಲರೂ ತುಂಬ ಸಂಭ್ರಮಿಸಿದ್ದಾರೆ ಸಿನಿಮಾನ. ಹೆಂಗೆ ಬಂದಿದೆ ಸಿನಿಮಾ ಭಾವನಾ? ತುಂಬ ಚೆನ್ನಾಗಿ ಬಂದಿದೆ. ನೆನಪಿರಲಿ ಭಾವನಾ, ನಾನು 2005 ಹೈ ಬೆಂಗಳೂರಿನಲ್ಲಿ ಕೊಲೀಗ್ಸು, ಏಕಕಾಲದಲ್ಲೇ ಡಿಗ್ರಿ ಮುಗಿಸಿದ್ವಿ, ಒಂದೇ ವರ್ಷ, ಏಕವಚನದ ಫ್ರೆಂಡ್ಸ್. ಅದೇ ಇವಾಗ ಮುಜುಗರ ಇಂಟರ್ವ್ಯೂ. ಹೌದು, ನಾನು ಒಬ್ಬರನ್ನೊಬ್ರು ಕೇಳ್ಕೊಂಡಾಗ ಅಂದರೆ ನೀನು ನಾನು ಅಂತ ಮಾತಾಡಲ್ಲ ಅಥವಾ ನೀವು ನಾವು ಅಂತ ಮಾತಾಡ್ಬೇಕಾ ಅಂತ. ಎಸ್, ಹೆಂಗೆ ಬಂದಿದೆ ಸಿನಿಮಾ? ಚೆನ್ನಾಗಿ ಬಂದಿದೆ ಅಜಿತ್, ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಏನು 20 ಮಿನಿಟ್ಸ್ ಕಟ್ ಆಗಿತ್ತು, ಆ ವರ್ಷನೂ ನಾನು ನೋಡಿದ್ದೆ. ಆವಾಗ ಐ ವಾಸ್ ಆಕ್ಚುಲಿ ಅಂದರೆ ಆ ಫ್ಲೋ ಇತ್ತು, ಬಟ್ ಎಲ್ಲೋ ಕ್ಲಾರಿಟಿ ಇರಲಿಲ್ಲ. ಈ ಪಾತ್ರ ಯಾಕೆ ಬಂತು, ಅಥವಾ ಸಾಧು ಕೋಕಿಲ ಅಂತವ್ರಾಗಿರ್ಬೋದು, ಅಥವಾ ರಂಗಾಯಣ ರಘು ಅಂತವ್ರಾಗಿರ್ಬೋದು, ಅವರಿಗೆ ಸೀಮಿತವಾಗಿ ಇಷ್ಟೇನಾ, ಇದೆರಡೇ ಸೀನಾ, ಅಬ್ರಪ್ಟಾಗಿ ಅನ್ನಿಸ್ತಿತ್ತು. ಆಮೇಲೆ ರಾಗಿಣಿ ಎಂಟ್ರಿ ಇದೆ. ರಾಗಿಣಿ ಬರೋ ಉದ್ದೇಶನೇ ತುಂಬ ಟ್ವಿಸ್ಟಿಂಗ್ ಆಫ್ ದ ಸ್ಟೋರಿ ಅಲ್ಲಿ ಅದೇ ಇರಲಿಲ್ಲ, ಅದು ಕಟ್ ಆಗಿ ಲ್ಯಾಬಲ್ ಸಿಕ್ಕಾಕೊಂಡಿತ್ತು. ಸೊ ಹಾಗೆ ಟ್ರಯಲ್ ಮಾಡಿದಾಗ, ಈಗ ಮೊನ್ನೆ ನಾನು ಯಾವಾಗ ಕಂಪ್ಲೀಟ್ ಫ್ಲೋನಲ್ಲಿ ನೋಡಿದಾಗ ಕಂಟೆಂಟ್ ಅಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಚೆನ್ನಾಗಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.